ಈ ಗೊಂಬೆಗಳ ಕತೆ ಎಲ್ಲ ಅವ್ರನ್ನ ಕೇಳೋಣ. ಅಂಕಲ್ ನಮಸ್ತೆ. ಸೊ ಏನು ಇದು ವಿಶೇಷತೆ, ಇಷ್ಟು ಗೊಂಬೆಗಳು ಫುಲ್ ಮನೆ ಎಲ್ಲ ಒಂದು ಅಂಗಡಿ ತರನೇ ಇದೆ. ನನ್ಗೆ ಒಳಗಡೆ ಬಂದಿದ ತಕ್ಷಣ ಮನೆ ಒಳಗಡೆ ಬಂದಿದ್ದೀನಾ ಇಲ್ಲ ಅಂಗಡಿಗೆ ಬಂದಿದ್ದೀನಾ ಅಂತ ಒಂದು ಫೀಲ್ ಆಗ್ತಾ ಇತ್ತು ನನಗೆ. ಸೊ ಹೇಗೆ ಇದು, ಏನಕ್ಕೆ ಇಷ್ಟೊಂದು ನಿಮ್ಗೆ ಇಂಟ್ರೆಸ್ಟ್ ಇದೆ? ಇದು ಏನು ನಿಮ್ಮ ಪಾರಂಪರೆಯಿಂದ ಬಂದಿರೋದ? ಅದು ನಮ್ಮ ವನ್ನಿಕುಲ ಕ್ಷತ್ರಿಯ ಮುಳ್ಜನ ಅವರು ಈ ತರ ಬೊಂಬೆ ಕುಂಡಿಸೋದು ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ಪ್ರತಿಯೊಬ್ರು ನಾವು ಒಂದು ಗಣೇಶ ಹಬ್ಬ ಆಗ್ಬೋದು, ವರಲಕ್ಷ್ಮಿ ಹಬ್ಬ ಆಗ್ಬೋದು ಮಾಡ್ಬೇಕಂದ್ರೆ ಅದರಲ್ಲಿ ಎಷ್ಟು ದಿನದಿಂದ ಡೆಡಿಕೇಶನ್ಸ್ ಇರುತ್ತೆ. ಅಂಥದ್ರಲ್ಲಿ ಇಷ್ಟೊಂದು ಗೊಂಬೆಗಳು ಮಾಡ್ಬೇಕು ಅಂದ್ರೆ ಎಷ್ಟು ದಿನದಿಂದ ತಯಾರಿ ಮಾಡ್ಕೊಂಡಿದ್ದೀರಾ ನೀವು? ಮೊದಲು ಬನ್ನಿಟಪ್ಪ ಅಲಿಯಾಸ್ ವೀರಭದ್ರಪ್ಪ ಇವರಿಬ್ರು ನಮ್ಮ ಮುತ್ತಾತಂದ್ರು, ಆಮೇಲೆ ನಮ್ಮ ತಾತ ವೀರಭದ್ರಪ್ಪ, ನಮ್ಮ ತಂದೆ ವಿ.ಎಂ. ಆಂಜಿನಪ್ಪ ITI ಎಂಪ್ಲಾಯ್ ಆಗಿದ್ರು. ಇವಾಗ ನಾನು ಅವ್ರ ಮಗ ಎ ವಾಸುದೇವ. ಅವ್ರ ಕಾಲದಿಂದ ಅಂದರೆ ನಮ್ಮ ತಾಯಿ ಜಯಲಕ್ಷ್ಮಿ ಚಾಮರಾಜಪೇಟೆ ಅವರು ಅಜ್ಜಿ ಅವ್ರಿಗೆ ಕೊಟ್ಟಿದ್ರಂತೆ.